ನಮಸ್ಕಾರ, ನಾನು ವಿನಯ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಿಶರ್ ಟಿವಿ. ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ಬಲ್ಲಿ ಒಂದು ವಿಭಿನ್ನವಾದ ಒಂದು ಸ್ಪೆಷಲ್ ಆದ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೀತು. ಏನಂತ ಹೇಳಿದ್ರೆ SIR ಕುರಿತಾಗಿ. SIR ಇಂದ ಬಡವರಿಗೆ, ಜನರಿಗೆ, ಮುಖ್ಯವಾಗಿ ಆದಿವಾಸಿಗಳಿಗೆ ಮತ್ತು ಈ ದೇಶದ ಮೂಲ ನಿವಾಸಿಗಳಿಗೆ ಏನು ಸಮಸ್ಯೆ, ಇದರಿಂದ ಬದುಕಿರೋರ್ನು ಕೂಡ ಡಿಲೀಟ್ ಮಾಡಿಕೊಂಡು, ಏನು ಕೆಲ್ಸಕ್ಕೆ ಹೋಗಿರೋರು ಹೆಸರನ್ನ ಡಿಲೀಟ್ ಮಾಡಿಕೊಂಡು, ಸಿಕ್ಕಿದವ್ರನ್ನೆಲ್ಲ ಡಿಲೀಟ್ ಮಾಡಿಕೊಂಡು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅಧಿಕಾರಿಗಳು ಮಾಡಿಲ್ಲ. ಹಾಗಾಗಿ ಸೆಪ್ಟೆಂಬರ್ 1ನೇ ತಾರೀಕು ನಾವು ಹೋರಾಟಕ್ಕೆ ಮುಂದಾಗಿದ್ದೀವಿ. ಎಲೆಕ್ಷನ್ ಕಮಿಷನ್ ಮುಂದೆ ಹೋಗ್ತೀವಿ ಅಂತ ಪ್ರಕಾಶ್ ರಾಜ್ ಅವರು ಹೇಳಿದ್ರು. ಈ ಕುರಿತಂತ ಒಂದು ಮಾಹಿತಿ ವರದಿ ಇಲ್ಲಿದೆ, ದಯವಿಟ್ಟು ನೋಡಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್. ಅಥವಾ ನೀವು ಮನೆ ಶಿಫ್ಟ್ ಮಾಡಿ ಬಂದಿದ್ರ, ಎಲ್ಲಿತ್ತು ನಿಮ್ ಓಟ್ ಮುಂಚೆ, ಮತ್ತೆ ಯಾಕೆ ಇವತ್ತು ನೋಡಿ ನಾವು ಅಲ್ಲೆಲ್ಲೋ ಊರಿಗೆ ಹೋಗ್ತಿದ್ದಾರೆ ಓಡ್ಕೊಂಡು, ಇನ್ನೆಲ್ಲೋ ಹೋಗ್ತಾ ಇದಾರೆ, ಹಂಗೆಲ್ಲ ಓಡಾಡ್ಬೇಕು. ಅದರಿಂದ ಕೆಲವು ಜನ ಓಟೇ ಮಾಡ್ತಿಲ್ಲ, ಅದೊಂದು ಹಾಲಿಡೇ ಅನ್ಕೊಳ್ತಿದ್ರು. ಅದು ಬೇಡ, ಪ್ರತಿಯೊಬ್ಬ ಮತದಾರ ಓಟ್ ಮಾಡ್ಬೇಕು, ಇರೋದು ಒಂದು ಹಕ್ಕು ಅಂತ. ವೈ ಡಿಡ್ ಯು ನಾಟ್ ಡೂ ದಿಸ್ ಪ್ರಾಸೆಸ್? ಇನ್ವಿಟೇಷನ್ ಫಾರ್ಮ್ ಫಿಲ್ ಮಾಡ್ಬೋದು, ನನ್ ಲೆಕ್ಕ ಹಾಕ್ಬಿಡೋದು. 5 ಕೋಟಿ ಜನ ಇದ್ದಾರೆ, 5 ಕೋಟಿ ಪ್ರಿಂಟ್ ಮಾಡ್ಬಿಟ್ವಿ. ಪ್ರಿಂಟ್ ಮಾಡ್ಬಿಟ್ಟು 5 ಕೋಟಿ ಹಂಚ್ಬಿಟ್ವಿ. ಹೆಂಗ್ ಹಂಚ್ತೀರಿ? ಹಂಚಿಲ್ಲ, ನೀವು ತಗೊಂಡೋಗಿದ್ರಿ. ಆಬ್ಸೆಂಟಾ, ನೀವೊಂದು ಫಿಲ್ ಮಾಡ್ಬಿಡ್ತೀರಿ, ಆಬ್ಸೆಂಟ್ ಡಿಲೀಟೆಡ್. ಮನೆ ಚೇಂಜ್ ಮಾಡಿದಾರ, ಡಿಲೀಟೆಡ್. ಹೊಸಬರಿಗೆ ಸೇರಿಸ್ಕೊಂಡು ತಗೊಂಡೋಗಿದ್ದೀರಾ? ಇಲ್ಲ. ಸೊ ಯು ಹ್ಯಾವ್ ಡನ್ ನಥಿಂಗ್. ಅದು 1 ತಿಂಗಳೊಳಗೆ. ಅಂಡ್ ಹ್ಯಾವ್ ಯು ಪ್ರಿಪೇರ್ಡ್ ದ BLOs? ಎಷ್ಟೋ ಜನ BLOಗಳು ದೇ ಆರ್ ನಾಟ್ ಲೋಕಲ್ ಅಟ್ ಆಲ್. ಆ ಏರಿಯಾ ಅಡ್ರೆಸ್ಗಳು ಗೊತ್ತಿರೋ BLOಗಳು. ಈ ಬೆಂಗಳೂರಿನಂತ ನಗರಗಳಲ್ಲಿ ಅಡ್ರೆಸ್ ಗೊತ್ತಿಲ್ಲದಿದ್ರೆ ಹೆಂಗಿರ್ತಿರ್ತಾರೆ BLOಗಳು? 20 ಕೆಲವು ಕಡೆ ಎನ್ಯುಮರೇಷನ್ ಫಾರ್ಮ್ ಬರಲೇ ಇಲ್ಲ. ದೇ ಜಸ್ಟ್ ರ್ಯಾನ್ ಅರೌಂಡ್. ಪ್ರಾಸೆಸ್ ಇಸ್ ರಾಂಗ್. ಎಷ್ಟೋ ಜನ ಅಪ್ಲಿಕೇಶನ್ ಫಿಲ್ ಮಾಡಿಕೊಟ್ಟಿದ್ದಾರೆ, ಈ BLOಗಳು ಅಪ್ಲೋಡ್ ಮಾಡಿಲ್ಲ. ಪ್ರಾಸೆಸ್ ಇಸ್ ರಾಂಗ್. ನೀವು ಹೋದ ಮನೆಯಲ್ಲಿ ಯಾರು? ನಾವು ಹೊಸಬರಲ್ಲಿ ಬಂದಿದ್ದೀವಿ, ಓ ಯು ಕಮ್ ನ್ಯೂ, SIR ನಡೀತಾ ಇದೆ, ಫಾರ್ಮ್ ನಂಬರ್ 8 ತಗೊಳ್ಳಿ, ನಿಮ್ಮ ಅಡ್ರೆಸ್ ನಿಂದ ಎಲ್ಲಿತ್ತು ಹೇಳಿ, ಅಲ್ಲಿತ್ತು, ಓಕೆ, ಆ ಡಾಟಾ ನಂತರ ಇದೆ ಅಂತಾನೆ ಮಾಡ್ಬೇಕು. ಹೋಗೋದು ಡಿಲೀಟ್ ಮಾಡೋದು, ಹೋಗೋದು ಡಿಲೀಟ್ ಮಾಡೋದು, ವೇರ್ ಆರ್ ಯು ಗೋಯಿಂಗ್? ಇವತ್ತು ನೋಡಿ, ಆಬ್ಸೆಂಟ್ 15,17,042 ಜನ. ಪರ್ಮನೆಂಟ್ಲಿ ಶಿಫ್ಟೆಡ್ 65,45,679. ಡೆತ್ ನೀವು ಅನುಭವಿಸಿ ನೋಡ್ಬೇಕು, 16,39,864. 16 ಲಕ್ಷ ಜನ ಡೆಡ್ ಹಾಕಿದಿರಿ. ಬಟ್ ಕರ್ನಾಟಕದ ಡೆತ್ ಟಾಲ್ ನ ಅಂಕಿ ಅಂಶ 3 ಪಟ್ಟಿದೆ. ಸರಿ, ಓಕೆ, 2022ರಿಂದ ಸತ್ತವ್ರ ಸಂಖ್ಯೆ ಅಂದ್ರೆ 2022ರಿಂದ ಪ್ರತಿ ವರ್ಷ ಮಾಡ್ತಾ ಇದ್ದೀರಲ್ಲ ನೀವು BLOಗಳು, ಎಲೆಕ್ಷನ್ ಕಮಿಷನ್. ವೈ ಡಿಡ್ ಯು ನಾಟ್ ಅಪ್ಡೇಟ್ ದೆಮ್? 59 years, 52 years, ಹೆಚ್ಚು ರಾಂಗು, ಈ ರಾಂಗು. ಇಟ್ ಈಸ್ ಯುವರ್ BLOs. ಎಲೆಕ್ಷನ್ ಕಮಿಷನ್ ಮನೆ ಮನೆಗೆ ಹೋಗಿ ನೀವು ಫಿಲ್ ಅಪ್ ಮಾಡಿರೋ ಫಾರ್ಮ್ ಅದು. ಅದ್ರ ಕರೆಕ್ಷನ್ಸ್ ಮಾಡ್ಬೇಕಷ್ಟೇ. ಅದನ್ನ ಹೌ ಡು ಯು ಡಿಲೀಟ್? ಎಲ್ಲಾ ಡಿಲೀಟ್ ಶಿಫ್ಟೆಡ್ ಆದವ್ರಲ್ಲಿ ನಾನೊಬ್ಬ ಎಕ್ಸಾಂಪಲ್. ಅಂದ್ರೆ ನಾನೀಗ ಹೊಸ ವೋಟರ್ ಆಗ್ಬೇಕು ಈ ಭಾರತ ದೇಶದಲ್ಲಿ. ನಾನು ಇದೀನಿ ಅಂತ ಗೊತ್ತು, ಐ ಹ್ಯಾವ್ ಕಂಪ್ಲೇಂಟ್. ಅವ್ರು ನನಗೆ ಫೋನ್ ಮಾಡ್ತಾರೆ, ನೋಡಿ ನೀವು ಫೋನ್ ಮಾಡಿದ್ರಿ, ನಾನು ಶಿಫ್ಟ್ ಆಗಿದ್ದೀನಿ, ನನಗೆ ಶಿಫ್ಟೆಡ್ ಫಾರ್ಮ್ ನಂಬರ್ 8 ಕೊಡಕ್ಕಾಗಲ್ಲ. You can't delete my vote. I am there. I am alive. I am in front of you. No. ಎನ್ಯುಮರೇಷನ್ ಫಾರ್ಮ್ ಕೊಡಕ್ಕಾಗಲ್ಲ. ಅರೆ 17ನೇ ತಾರೀಕಿಂದ ಕೇಳ್ತಾ ಇದೀವ್ರಿ. ಐ ಶಿಫ್ಟೆಡ್, ನನಗೆ ಗೊತ್ತು, ಅಟ್ಲೀಸ್ಟ್ ನನಗೆ ಓದ್ತೋದು ನನಗೆ ಗೊತ್ತು. ಫ್ರಮ್ July 17th I am asking. My people have gone and stood in that address. ಕೊಡಲ್ಲ ಅನ್ನೋ ಅಹಂಕಾರ ಎಲ್ಲಿಂದ ಬಂತು ನಿಮಗೆ? ಯಾಕಂದ್ರೆ ಇವನು ಕೊಟ್ರೆ ಎಲ್ಲರಿಗೂ ಕೊಡಬೇಕು. ಬಿಕಾಸ್ ದಿಸ್ ಫೆಲೋ ವಿಲ್ ಕ್ವೆಶ್ಚನ್ ದಿಸ್ ಪ್ರಾಸೆಸ್. ಆಬ್ಸೆಂಟ್ ಆದವ್ರು ಯಾರು? ದೇ ಆರ್ ಅಲೈವ್. ಕೆಲ್ಸಕ್ಕೆ ಹೋಗಿದ್ದಾರೆ, ಶಿಫ್ಟರ್. ಯಾವ ದೇಶಕ್ಕೂ ಹೋಗಿಲ್ಲ ಅವರು. ಯು ನೋ ಯುವರ್ ಡಾಟಾ ಸೇಸ್ ಹಿ ಈಸ್ ಅನ್ ವೋಟರ್. ವೆನ್ ಯುವರ್ ಡಾಟಾ ಸೇಸ್ ಹಿ ಈಸ್ ಅನ್ ವೋಟರ್, ಯು ಹ್ಯಾವ್ ಟು ವಿಸಿಟ್ ದಮ್ ಅಟ್ ಲೀಸ್ಟ್ ಥ್ರೈಸ್ ಆರ್ ಲೀವ್. ಐ ಆಮ್ ಅ BLO, ಐ ಹ್ಯಾವ್ ಕಮ್ ಹಿಯರ್, ದಿಸ್ ಇಸ್ ದ ನಂಬರ್, ಪ್ಲೀಸ್ ಕಾಂಟ್ಯಾಕ್ಟ್ ಮಿ ವೆನ್ ಯು ಆರ್ ಫ್ರೀ, ಐ ವಿಲ್ ಕಮ್ ಬಿಕಾಸ್ ಐ ಆಮ್ ಬಿಸಿ. ನೋ, ಮನೆಯಲ್ಲೆಲ್ಲ ಡಿಲೀಟೆಡ್. ಹೌ ಕ್ಯಾನ್ ಯು ಡಿಲೀಟ್ ಅಂಡ್ ಹೌ ಕ್ಯಾನ್ ಯು ಮೇಕ್ ದಟ್ ಫೆಲೋ? ಹೇಳಿದ್ರ ನಮಗೆ, have you informed 6 months before you freeze, so that we would do our corrections? No, we would have done our corrections. ಆಮೇಲೆ ಅದರ್ಸ್ ಏನು? ಅವ್ರ ಪಟ್ಟಿ ರಿಲೀಸ್ ಮಾಡಲ್ವಾ ನೀವು?
ವಾಟ್ ಅಬೌಟ್ ದಿಸ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ? ಈ ಕಲ್ಟ್ರನ್ನೆಲ್ಲ ಮುಸ್ಕ ಹಾಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ಮುಖ ತೋರಿಸಬಾರ್ದು ಅಂತ. Why are you behaving with the citizens of this country like this? ಅವ್ರು ಯಾವ ಬೇರೆ ದೇಶಕ್ಕೆ ಹೋಗಿಲ್ಲ. ಅದಾದ್ಮೇಲೆ ಇವ್ರನ್ನ ಏನ್ ಮಾಡ್ತೀರಿ ಅಂದ್ರೆ ನೀವು ಮುಗಿಸ್ಕೊಂಡು ಪಟ್ಟಿ ಮಾಡ್ಬಿಡ್ತೀರಿ. ಅಕ್ಟೋಬರ್ ಯು ವಿಲ್ ಲಿವ್ ಲೈಕ್ ಬೆಂಗಾಲ್. 1 ಕೋಟಿ ಜನ, 1.5 ಕೋಟಿ ಜನ ಕರ್ನಾಟಕದವರು ಕೋರ್ಟ್ ನಲ್ಲಿ ಕೇಸ್ಗಳು ಹಾಕೊಂಡು ಲೈನ್ ನಲ್ಲಿ ನಿಂತ್ಕೊಂಡು, ಇಟ್ ವಿಲ್ ಟೇಕ್ 4-5 years. ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ. ದೇ ವಿಲ್ ನಾಟ್ ಹ್ಯಾವ್ ಅ ರೈಟ್ ಟು ವೋಟ್ ಅಂಡ್ ದೇ ವಿಲ್ ಚೂಸ್ ವಾಟ್ ಎವರ್ ಲೆಫ್ಟ್ ಬಿಕಮ್ಸ್ ದ ಪಾಲಿಸಿ ಮೇಕರ್ಸ್ ಆಫ್ ದಿಸ್ ಕಂಟ್ರಿ. ವೋಟ್ ಅನ್ನೋದು ಏನು? ಮೊನ್ನೆ ಯಾರೋ ಹೇಳ್ತಾ ಇದ್ರು ಬಿಜೆಪಿ ಅವ್ರದ್ದು ಜಾಸ್ತಿ ಹೋಗಿದೆ ಅಂತ. ವೈ ಆರ್ ಯು ಕ್ರಿಯೇಟಿಂಗ್ ದಿಸ್? ಇದು ಬಿಜೆಪಿ ಅವ್ರದ್ದು, ಆಪ್ನವ್ರದ್ದು, ಕಾಂಗ್ರೆಸ್ನವ್ರದ್ದು ವೋಟ್ ಅಲ್ಲ. ಇಟ್ ಈಸ್ ದ ಕ್ವಶನ್ ಆಫ್ ಅ ಸಿಟಿಸನ್ಸ್ ವೋಟ್. ತಿರುಗುದು ಮಾಡೋದು, ಒಂದು ಕಡೆ ಇನ್ನೊಂದು ಕಡೆ ಹೋಗೋದು, ಮನೇಲಿ ಇಲ್ಲದೆ ಇರೋದು. ದೇ ಆರ್ ಅಫಿಷಿಯಲಿ ಜೆನ್ಯುನ್ ವೋಟರ್ಸ್. ವೈ ವಿಲ್ ದೇ ಬಿಕಮ್ ಅ ನ್ಯೂ ವೋಟರ್? ಈ ಡಾಟಾ ಇಟ್ಕೊಂಡು ಏನ್ ಮಾಡ್ತೀರಿ? 2 ವರ್ಷ ಆದ್ಮೇಲೆ ಈ ವರ್ಷ 2026 ವಿ ಬ್ರಾಟ್ ಇನ್ ದಿಸ್ ಮೆನಿ ಕ್ರೋರ್ಸ್ ಆಫ್ ನ್ಯೂ ವೋಟರ್ಸ್ ಅಂತೀರಾ? ಅಂದ್ರೆ 85-year-old person and 18-year-old person are the same new voters in this country. And when you want to do some policies, you will do those policies based on those data? No. This is a criminal offense. ಇವತ್ತು ಕರ್ನಾಟಕದಲ್ಲಿ 1 ತಿಂಗಳಲ್ಲಿ ನೀವು ಮಾಡಬೇಕು ಅನ್ನೋದಕ್ಕೆ ಎಷ್ಟು ಗವರ್ಮೆಂಟ್ ಅಫಿಷಿಯಲ್ಸ್ ನ ಹೆದರಿಸಿದಿರಿ ನನಗೆ ಗೊತ್ತು. ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಫ್ ಮ್ಯಾನ್ ಫೋರ್ಸ್ ಟು ಡೂ ಇಟ್ ಇನ್ 1 month. ಇನ್ನೊಬ್ಬರನ್ನ BLO 2ಗಳನ್ನ, ದೇ ಆರ್ ನಾಟ್ ಕ್ವಾಲಿಫೈಡ್, ನಾಟ್ ಟ್ರೈನ್ಡ್ ಟು ಡೂ ಸಚ್ ಅನ್ ಇಂಪಾರ್ಟೆಂಟ್ ಪ್ರಾಸೆಸ್ ಇನ್ ದಿಸ್ ಕಂಟ್ರಿ. ಸೊ ನೀವು ತುಂಬಾ ದೊಡ್ಡದು. A civil society of Karnataka will not sit down taking this nonsense. ಏನಿದ್ದೀರಿ ಇದು ಬೇರೆ ಅಲ್ಲ, ನೀವು ಮಾತಾಡ್ತಾರೆ. ನಿಮ್ಮಲ್ಲೇ ಎಷ್ಟೋ ಜನರು ವೋಟ್ಗಳು ಡಿಲೀಟ್ ಆಗಿರುತ್ತೆ ಜಸ್ಟ್ ಬಿಕಾಸ್ ಇಸ್ ಶಿಫ್ಟೆಡ್. ಎಲ್ಲ ಕೆಲಸ ಬಿಟ್ಟು ನಿಂತ್ಕೊಳ್ಳೋಕ್ಕಾಗುತ್ತೆ ಅಲ್ರಿ? ಅಂಡ್ ಲುಕ್ ಅಟ್ ದ ಅರೈನ್ಸ್. ಅವ್ರು ಡಿಸೈಡ್ ಮಾಡ್ಬೋದು. ದೇರ್ ಈಸ್ ನೋ ಡೆಫಿನೆಟ್ ಗ್ಯಾರಂಟಿ ದಟ್ ಈ ವೋಟರ್ಸ್ ವಾಪಸ್ ಬರ್ತಾರೆ ಅಂತ. ಒಂದು ಆಸಕ್ತಿಯನ್ನ ಉಂಟು ಮಾಡ್ತಾ ಇದ್ದೀರಾ, ನಿರಾಸಕ್ತಿಯನ್ನ ಉಂಟು ಮಾಡ್ತಾ ಇದ್ದೀರಾ. ಎಷ್ಟು ದಿನ ಕಾಯ್ತಾನೆ? ಅವನಿಗದು ಬೇರೆ ಕಾರ್ಡ್ ಅಲ್ಲ, ಆಮೇಲೆ ಹೆದರಿಸೋದು. ನಿಮಗೆ ವೋಟ್ ಕಾರ್ಡ್ ಇದ್ರೇನೆ ನಿಮ್ಗೆ 2 kg ಅಕ್ಕಿ ಸಿಗುತ್ತೆ, 3 kg ಅಂದ್ರೆ 24 ಗಂಟೆ ಕ್ಯೂನಲ್ಲಿ ನಿಲ್ಸೋದು. ವೈ ಆರ್ ಯು ಪುಟ್ಟಿಂಗ್ ಇಟ್? ದಿಸ್ ಇಸ್ ಕ್ಲಿಯರ್ ಅಜೆಂಡಾ ಆಫ್ ಅ ರೆಜಿಮ್. ದೇ ವಾಂಟ್ ಟು ಲೂಸ್ ದೇರ್ ಡಿಗ್ನಿಟಿ. ಹಿಂಗ ಅಂದ ತಕ್ಷಣ ಏನ್ ಬೇಕಾದ್ರೆ ಮಾಡ್ಬೋದು ಅದನ್ನ. ಹೆದರ್ಕೋ, ನಾನು ಸುಪ್ರೀಂ. ನೋ, ಯು ಆರ್ ನಾಟ್ ಸುಪ್ರೀಂ. ಪ್ರಜಾಪ್ರಭುತ್ವದಲ್ಲಿ ವೋಟರ್ ಈಸ್ ದ ಸುಪ್ರೀಂ ಪವರ್. ಪ್ರತಿಯೊಬ್ಬ ಮತದಾರನೇ ಪರ್ಮನೆಂಟ್. ಬೇರೆ ಯಾವ ರಾಜಕೀಯ ಪಕ್ಷಗಳು, ನಾಯಕರು ಪರ್ಮನೆಂಟ್ ಅಲ್ಲ. 5 ವರ್ಷಕ್ಕೆ ಒಂದ್ಸಲ ಅಷ್ಟೇ. ಪ್ರಜಾಪ್ರಭುತ್ವದಲ್ಲಿ ಸರಿಯಾದವನ್ನೋ ತಪ್ಪಾದವನ್ನೋ ಆರಿಸೋದು ನಮ್ಮ ಹಕ್ಕು. ನಾವು ಕರೆಕ್ಟ್ ಮಾಡ್ಕೊಳ್ತೀವಿ. ಯು ಹ್ಯಾವ್ ನೋ ರೈಟ್ ಟು ಮೇಕ್ ಮಿಸ್ಟೇಕ್ಸ್. ನನಗೆ ಸ್ವಲ್ಪ ಬುದ್ಧಿ ಕೆಟ್ಟೋ ಅಥವಾ ಏನೋ ಮಾಯೆಗೆ ಸುಳ್ಳು ನಂಬ್ಕೊಂಡು ತಪ್ಪೋದನ್ನ ಆರಿಸ್ಬಿಡ್ತೀನಿ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಆ ಮತದಾರನಿಗೆ ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋಕೆ ಇನ್ನೊಂದ್ಸಲ ವೋಟ್ ಸಿಗುತ್ತೆ 5 ವರ್ಷ. ಟು ಎಲೆಕ್ಷನ್ ಕಮಿಷನ್ ಥ್ರೂ ಅನ್ಬುಕುಮಾರ್ ಸ್ಟೇಜಿಂಗ್ ಅವರ್ ಪ್ರೊಟೆಸ್ಟ್. ಅಂಡ್ ಇದಿಲ್ಲಿ ನಿಲ್ಲಲ್ಲ. ಇವತ್ತು ನಿನ್ನೆ ಅವ್ರು ಮಾಡಿದ ತಕ್ಷಣ ನಮ್ಮ ಆಕ್ಷೇಪಣೆಗಳನ್ನ ಹೇಳಿದೀವಿ. ಸೆಪ್ಟೆಂಬರ್ 1 ಫ್ರೀಡಂ ಪಾರ್ಕ್ ನಲ್ಲಿ ಸುಮ್ಮನೆ ಅಲ್ಲ ಕೂತ್ಕೊಳ್ಳೋದು. ನಾವು ಸಂತ್ರಸ್ತರಿರ್ತಾರೆ ಜಿಲ್ಲೆಗಳಿಂದ. People who have suffered. ಬರ್ತೀವಿ. We are going ಎಲೆಕ್ಷನ್ ಕಮಿಷನ್ ಚಲೋ. ಎಲೆಕ್ಷನ್ ಕಮಿಷನ್ ಚಲೋ ನಡೆಯುತ್ತೆ. ಇದು ವರ್ಷಾಂತರ ನಡೆದ್ರು ನಡೀತಾನೆ ಹೋಗುತ್ತೆ. ಪಾಯಿಂಟ್ ನಂಬರ್ 1. ಕರ್ನಾಟಕದ ಸರ್ಕಾರವನ್ನು ಕೇಳ್ತಾ ಇದ್ದೀವಿ ನಾವು. ನೀವು ಕರ್ನಾಟಕದ ಮತದಾರರ ಪ್ರತಿನಿಧಿಗಳು. ಯು ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಕರ್ನಾಟಕ ವೋಟರ್ಸ್. ಅವರು ನಿಮ್ಮನ್ನ ಆರಿಸಿದ್ದಾರೆ. ಮತ್ತು ಬೇರೆ ಪಕ್ಷದವ್ರಿಗೂ ಹೇಳ್ತೀವಿ, ಬಿಜೆಪಿ ಅವ್ರಿಗೂ, JDS ನವ್ರಿಗೂ, ಆಪ್ನವ್ರಿಗೂ, ಯಾವುದೇ ಪಕ್ಷಗಳಿರಲಿ, ನಿಮ್ಗೆಲ್ರಿಗೂ ಮತದಾರರ ಪ್ರತಿನಿಧಿಗಳು ನೀವು. ಮತದಾರರ ಕಷ್ಟದಲ್ಲಿದ್ದಾರೆ. ದೇ ಆರ್ ಸಫರಿಂಗ್. ವಿಲ್ ಶುಡ್ ಕಮ್ ಅಂಡ್ ಸ್ಟ್ಯಾಂಡ್ ವಿತ್ ಅಸ್. ಯು ಶುಡ್ ಕಮ್ ಅಂಡ್ ಸ್ಟ್ಯಾಂಡ್ ವಿತ್ ಅಸ್. ನಿಮ್ಮ ಪ್ರಜೆಗಳಿಗೋಸ್ಕರ ನೀವು ಬಂದು ನಿಲ್ಲಲೇಬೇಕು. ಪ್ರಜೆಗಳ ಪರವಾಗಿ, ಕರ್ನಾಟಕದ ಮತದಾರರು ಕೊಡುತ್ತಿರುವ ಭವನಗಳ ಪರವಾಗಿ ನೀವು ಎಲೆಕ್ಷನ್ ಕಮಿಷನ್ ಬರಬೇಕು. ನೀವು ಕೋರ್ಟ್ ಮೆಟ್ಲು ಹತ್ತಬೇಕು. ನಾಗರಿಕರಾದ ನಾವು ಖಡಾಖಂಡಿತವಾಗಿ ಆಂದೋಲನವನ್ನು ಶುರು ಮಾಡ್ತಾ ಇದ್ದೇವೆ. ಇನ್ನೂ ಆಂದೋಲನ ದೊಡ್ಡದಾಗ್ತಾ ಹೋಗುತ್ತೆ.
ಮತ್ತು ಕೋರ್ಟ್ ಮೆಟ್ಲನ್ನು ಹೊತ್ತೇವೆ, ಸರ್ಕಾರವನ್ನು ಪ್ರಶ್ನಿಸ್ತೇವೆ. ಇದನ್ನ ಈ ಮಾಧ್ಯಮಗಳ ಮೂಲಕ ದಯವಿಟ್ಟು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹಾಕಿದ್ರು. ಇಮಿಡಿಯೇಟ್ ಆಗಿ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅದು ಹೆಂಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಮಾಡ್ತೀನಿ, ನಾನು ಮೀಡಿಯಾ ಮುಂದೆ ಬಂದೆ. ಮಾರನೇ ದಿನ ಇಮಿಡಿಯೇಟ್ ಆಗಿ ಅವರು ದೇ ಕಾಲ್ಡ್ ಮೀ, ಎಲೆಕ್ಷನ್ ಕಮಿಷನ್ ಕಾಲ್ಡ್ ಮೀ, ಇನ್ನು ಎಕ್ಸ್ಟೆಂಡೆಡ್ ಡೇಟ್ ಮಾಡಿದೀವಿ, ನಾವು ಇದನ್ನ ಸರಿ ಮಾಡ್ತೀವಿ ಅಂತ ಒಂದು ಟ್ವೀಟ್ ಮಾಡಿ. ನಾನು ಹೇಳಿದೆ ಹಂಗೆಲ್ಲ ಮಾಡೋಕ್ಕಾಗಲ್ಲ, ನೀವು ಸರಿ ಮಾಡಿ. ಅದೇ ಸರ್ ಎಲೆಕ್ಷನ್ ಫಾರ್ಮ್ ನಂಬರ್ 6 ನಾನು ಫಿಲ್ಅಪ್ ಮಾಡಲ್ರಿ, ಐ ಹ್ಯಾವ್ ಶಿಫ್ಟೆಡ್. ಇವಾಗ ನೀವೇ ನನ್ನ ಕಾಂಟ್ಯಾಕ್ಟ್ ನಲ್ಲಿ ಬಂದಿದ್ದೀರಿ, ಯು ಹ್ಯಾವ್ ಕಮ್, ಸೊ ಗಿವ್ ಯು ಫಾರ್ಮ್ ನಂಬರ್ 8 ಅಥವಾ ಎನಿವರೇಷನ್ ಫಾರ್ಮ್ ಕೊಡಿಯಾರ ನಾನು ಹಾಕ್ತೀನಿ. ನೋ ವಿ ಕಾಂಟ್ ಗಿವ್ ದಿಸ್ ಬಿ ಅಪ್ರೂವ್ಡ್, ದೆನ್ ಐ ವಿಲ್ ನಾಟ್. ನೀವು ಬಂದೇ ಇಲ್ಲ ನನ್ನ ಮನೆಗೆ ಅಂದ್ರೆ ಲುಕ್ ಅಟ್ ಹೌ ಟ್ರಾಜಿಕ್ ಇಟ್ ಈಸ್. ಬೆಳಿಗ್ಗೆ ಅವ್ರ ವೆಬ್ಸೈಟ್ ನಲ್ಲಿ ಡಾಕ್ಯುಮೆಂಟ್ಸ್ ಇದೆ ಪರ್ಮನೆಂಟ್ಲಿ ಶಿಫ್ಟೆಡ್, ಸಾಯಂಕಾಲ ಡೂಯಿಂಗ್ ದ ಪ್ರೆಸ್ ಮೀಟ್ ಇಟ್ ಇಸ್ ಶಿಫ್ಟೆಡ್. ಅವತ್ತು ರಾತ್ರಿ 8:30 ದೇ ವಿಲ್ ಸೆಂಡ್ ದ PLO. ಆ PLO ಮಿಸ್ಟರ್ ಚೆನ್ನಪ್ಪನಿಗೆ 17ನೇ ತಾರೀಕಿನಿಂದ ನಮ್ಮವ್ರು ಫೋನ್ ಮಾಡ್ತಾರೋ ಕಾಲ್ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ. ಕಮಿಷನ್ ಆಫ್ ಇಂಡಿಯಾ, ವಾಟ್ ಕ್ಯಾನ್ ಅ ಗವರ್ಮೆಂಟ್ ಡೂ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುಡ್ ಡೂ ದ ಪ್ರಾಸೆಸ್ ಪ್ರಾಪರ್ಲಿ. ದೇ ಶುಡ್ ಟೇಕ್ ಫ್ಯೂ ಮೋರ್ ಮಂತ್ಸ್. ಮನೆಗೆ ಹೋಗಿ ಯು ಹ್ಯಾವ್ ಶಿಫ್ಟೆಡ್, ಇವರ ವೋಟರ್ ಏನೋ ನಿಮ್ ವೋಟರ್ ಐಡಿ ಇದೆ, ಬಟ್ ನೀವು ಶಿಫ್ಟ್ ಆಗಿದ್ರಿ, ಟೇಕ್ ಫಾರ್ಮ್ ನಂಬರ್ 8, ಫಿಲ್ ಇಟ್ ಅಪ್. ನಿಮ್ ಮನೆಯಲ್ಲಿ ಹೊಸ ವೋಟರ್ಸ್ ಇದ್ದಾರೆ, ಓ ವಂಡರ್ಫುಲ್, ನ್ಯೂ ವೋಟರ್ ವೆಲ್ಕಮ್, ಫಾರ್ಮ್ ನಂಬರ್ 6. ಇಲ್ಲ ನಮ್ಮ ಮನೆಯಲ್ಲಿ ಒಂದು ವೋಟರ್ ಇತ್ತು, ಅವ್ರು ತೀರ್ಕೊಂಡ್ಬಿಟ್ರು, ಓಕೆ ಫಾರ್ಮ್ ನಂಬರ್ 7 ಡಿಲೀಟ್ ಇಟ್. ಇಲ್ಲ ನಾವು ವಿದೇಶದಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಬರ್ತಾ ಇದ್ವಿ, ಫಾರ್ಮ್ ನಂಬರ್ 6 ಫಿಲ್ ಮಾಡಿ. ಸಿಂಪಲ್. ಯು ರೆಸ್ಪೆಕ್ಟ್. ಅಂಡ್ 5.5 crores ಮಾಡಕ್ಕೆ ಟೈಮ್ ಬೇಕು. 6 months ಮುಂಚೆ ಪಬ್ಲಿಸಿಟಿ ಮಾಡಿ. Tell the voters what is the process. You have not said. ಈಗ ನೋಡಿ ಹೊಸ ನಾಟಕ ಮಾಡಿದ್ರೆ ಗ್ರಾಮ ಸಭೆ ಮಾಡ್ತಾರೆ, ಒಂದಿನ ಮಾಡಿ ಹೋಗ್ಬಿಡ್ತಾರೆ, ಕಾಟಾಚಾರ ಅದು. ಗ್ರಾಮ ಸಭೆ ಮಾಡೋದಕ್ಕೆ ಮುಂಚೆ 1 ವಾರ ಮುಂಚೆ ಹೇಳಬೇಕು. ಆಲ್ ಆಫ್ ದಮ್ ಹ್ಯಾವ್ ಟು ಕಮ್ ಪಬ್ಲಿಕ್ಲಿ, ಓಪನ್ ಆಗಿ ಹೇಳ್ಬೇಕು ಅದನ್ನ. ನೋ, ಪ್ರಾಸೆಸ್ ಇಸ್ ಸಿಂಪಲ್, ವಿಚ್ ಹ್ಯಾಪೆಂಡ್ ಇನ್ 2002. ಫಾರ್ ದ ಫಸ್ಟ್ ಟೈಮ್, who are you to freeze and delete according to your whims and fancies, not giving the voter a chance to say I am alive. Process is wrong. ಕಾನ್ಸ್ಪಿರಸಿ ಥಿಯರೀಸ್, ಅನುಮಾನಗಳು ಬರೋದು ಸಹಜ, ಆಗ್ತಾ ಇದೆ ಕೂಡ. ಅಲೆಮಾರಿಗಳ ಓಟ್ಗಳು ಹೋಗ್ತಾ ಇದೆ, ದಿನಗೂಲಿ ಅವ್ರ ಓಟ್ಗಳು ಹೋಗ್ತಾ ಇದೆ ಅದು. ಯಾಕಂದ್ರೆ ದೇ ವಿಲ್ ನಾಟ್ ಕಮ್ ಬ್ಯಾಕ್ ಅಲ್ಲ. ಅವ್ರನ್ನ ನೀವು ಏನೋ ಡಿಸ್ಕ್ರಿಪೆನ್ಸಿನಲ್ಲಿ ಹಾಕ್ಬಿಟ್ಟು ಅವ್ರ ಹೆಸರು ಹೇಳಿದೆ, ಹಿ ಕ್ಯಾನ್ ಸೇ ಯು ಆರ್ ನಾಟ್ ಎ ನ್ಯಾಷನಲ್ ಆಫ್ ದಿಸ್ ಕಂಟ್ರಿ ಅಟ್ ಆಲ್. ಸೊ ನಾನೇನ್ ಹೇಳ್ತಿದ್ದೆ ಅಂದ್ರೆ, ಇನ್ ದ ಹೋಲ್ ಎಲೆಕ್ಷನ್ SIR ಪ್ರಾಸೆಸ್, ಬಿಫೋರ್ ದ SIR ಸ್ಟಾರ್ಟೆಡ್, ನೀವು ಚುನಾವಣಾಧಿಕಾರಿಯನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿಯೇ ಇಫ್ ಯು ಹ್ಯಾವ್ ಮೇಡ್ ನಾಟ್ ಫಾರ್ಮ್ ಡೆಮಾಕ್ರೆಟಿಕ್ ಪ್ರಕ್ರಿಯೆ ಮಾಡದೇ ಇದ್ದಾಗ, ಅಂಡ್ ಬಿಫೋರ್ ದ SIR ಸ್ಟಾರ್ಟೆಡ್ ಯು ವಿಲ್ ಗಿವ್ ಅ ಜುಡಿಷಿಯಲ್ ಇಮ್ಯುನಿಟಿ ಟು ದೆಮ್. ಅವ್ರು ಹೇಳಿದ್ದೆ ಸತ್ಯ ಅಂತ ಹೊರಟ ತಕ್ಷಣ ವಿ ವಿಲ್ ಹ್ಯಾವ್ ಆಲ್ ದ ಡೌಟ್ಸ್, ಬಿಕಾಸ್ ದ ರೂಲಿಂಗ್ ಪಾರ್ಟಿ ಇಸ್ ದ ಒನ್ ವಿಚ್ ಹಸ್ ಸ್ಟಾರ್ಟೆಡ್ ದಿಸ್. This we are seeing it in Bengal, they are seeing in Bihar. ASDDO ಫಸ್ಟ್ ಪ್ರೋಸೆಸ್ ನಡೆದಾಗ ಮುಸ್ಲಿಮ್ಸ್ ಜಾಸ್ತಿ ಡಿಲೀಟ್ ಆಗಿಲ್ಲ, ಇದನ್ನ ನೀವು ಗಮನಿಸಬೇಕು. ಮುಸ್ಲಿಮ್ಸ್ ಜಾಸ್ತಿ ಡಿಲೀಟ್ ಆಗ್ಲಿಲ್ಲ ASDDO ಬಂದಾಗ. ಯಾಕಂದ್ರೆ ಅತ್ಯಂತ ಹೆಚ್ಚಿನ ಆತಂಕ ಇರೋದು ಮುಸ್ಲಿಂ ಕಮ್ಯುನಿಟಿಗಿನೇ. ಹಂಗಾಗಿ ಮುಸ್ಲಿಂ ಕಮ್ಯುನಿಟಿ ಒಳಗಡೆ ಸಾಕಷ್ಟು ಅವೇರ್ನೆಸ್ ಇತ್ತು, ಸಾಕಷ್ಟು ಹೆಲ್ಪ್ ಡೆಸ್ಕ್ಗಳು ಮಾಡ್ಕೊಂಡು ಭಯಂಕರ ವಿಶೇಷ ಪ್ರಿಪರೇಷನ್ ಮಾಡಿದ್ದು ಮುಸ್ಲಿಂ ಕಮ್ಯುನಿಟಿ. ಹಂಗಾಗಿ ಜಾಸ್ತಿ ಡಿಲೀಷನ್ ಆಗ್ಲಿಲ್ಲ. ಡಿಲೀಟ್ ಆದರೂ ದಲಿತ್ ಮೆಜಾರಿಟಿ, ನೆಕ್ಸ್ಟ್ ವುಮೆನ್, ಆಮೇಲೆ ಮೈನಾರಿಟಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋದು ಎಲೆಕ್ಷನ್ಸ್ ಹತ್ರ ಇದ್ದಾಗ ಅವಾಗ ತಂದ್ರು. ಯಾಕೆ ತಂದ್ರು ಲಾಜಿಕಲ್? ದಿಢೀರ್ ಎಲ್ಲ SIR ಪ್ರೋಸೆಸ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋದು ಪದನೇ ಇರಲಿಲ್ಲ. ಆಲ್ ಆಫ್ ಎ ಸಡನ್ ತಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕೆ? ASDDO ನಲ್ಲಿ ಏನ್ ಟಾರ್ಗೆಟ್ ಇತ್ತು ಅದು ಅಚೀವ್ ಆಗ್ಲಿಲ್ಲ, ಆಮೇಲೆ ಬಂತು. ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ 1,33,00,000 ಜನಗಳು ನೋಟಿಸ್ ಹೋಯ್ತು ಬೆಂಗಾಲ್ ಒಳಗೆ. ಅದರೊಳಗೆ ಮೆಜಾರಿಟಿ ಯಾರು? 2/3 ಮೈನಾರಿಟೀಸ್ ಮುಸ್ಲಿಮ್ಸ್, 1/3 ಅದರ್ ಕಮ್ಯುನಿಟೀಸ್ ಇದ್ರೊಳಗಾಗಿರುವಂತವ್ರು. ಈಗ ಕೋರ್ಟ್ ಅಲ್ಲೂ ಕೂಡ 30 ಲಕ್ಷ ಮೆಟ್ಲಿಗೆ ಹತ್ತಿರೋದ್ರಲ್ಲಿ 2/3 ಜನ ಮೈನಾರಿಟಿ ಇದ್ದಾರೆ. ಸೊ ವಾಟ್ ಈಸ್ ದಿಸ್ ಕಾನ್ಸ್ಪಿರಸಿ? ಅದೇ ಎಲ್ಲರೂ ಯೋಚನೆ ಮಾಡಬೇಕು. ಇನ್ನೂ ಕೊಟ್ಟಿಲ್ಲ ನೋಡಿ, 13 ಸ್ಟೇಟ್ಸ್ ನಲ್ಲಿ ಆಯ್ತು. ಸುಪ್ರೀಂ ಕೋರ್ಟ್ 2 ವಾರದಲ್ಲಿ ಕೊಡುವಂತು. ಇಟ್ಸ್ ಮೋರ್ ದನ್ 12 weeks ನಾವು. ನಾಟ್ ಸೇಯಿಂಗ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರೆ 4 ಲಕ್ಷ ಬಾಂಗ್ಲಾದೇಶ ಅಂತ ಶುರು ಮಾಡೋರು, ಹಬ್ಬದ್ರು ಕಥೆಗಳು. ವೇರ್ ಇಸ್ ಇಟ್? So you are creating unrest here. See, very like simple. Your process is wrong. I represent
the absent and deleted voters. You have no right to take my citizenship away. You have no right to tell me, after living in this country for so many years, paying tax in this so many years, to come and stand at your doorstep and say, please enroll me as a new voter or a new citizen. This country, we are fighting for our rights. See how the movement will grow. ಅದನ್ನೇ ಕೇಳ್ತಾ ಇರೋದ್ರಿ, ಯಾಕ್ರಿ ಇದು ಅಂತ ಇದನ್ನ ನಾನು ಈ ಕೆಲ್ಸಕ್ಕೆ ಮಾಡ್ದಿರೋ ಕೆಲಸ ಯಾಕೆ ಮಾಡ್ತಿದ್ದೀರಿ? ವೈ ಆರ್ ಯು ಟಾರ್ಚರಿಂಗ್ ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ? ಹೂ ಆರ್ ಯು ಟು ಬಿಕಮ್ ಅ ಸುಪ್ರೀಂ ಜಡ್ಜ್ ಅಂಡ್ ಡಿಸೈಡ್? 11 ಡಾಕ್ಯುಮೆಂಟ್ಸ್ ತಗೊಂಬಂದೆ, ಇಲ್ಲ ಹೋಗು ಬಾ ನಿಂತ್ಕೋ. 2 ಕೋಟಿ ಜನ ಕೊಡಕೇಳಿ ನಂಬರು. ಬೇರೆ 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 ರಾಜ್ಯಗಳಲ್ಲಿ ಮಾಡಿದ್ರಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ 27. Then you will not answer the Supreme Court also. Supreme Court clearly said, I want it in 2 weeks. It's been 12 weeks now. Nobody to question? No. ಈ ಕಂಟ್ರಿ, ಈ ದೇಶ ಆಂದೋಲನಗಳಿಂದಲೇ ಗೆದ್ದಿರೋದು, ಉಳಿದಿರೋದು. ಸರ್ವಾಧಿಕಾರ ಬರಕ್ ಬಿಡಲ್ಲ ನಾವು. ವಿ ಆಲ್ ಶುಡ್ ಆಸ್ಕ್ ದಟ್ ಕ್ವಶನ್, ಹೂ ಆರ್ ದೋಸ್ ಅದರ್ಸ್? ವ್ಯಕ್ತ ಮಾಡಿ. ಇರ್ಲಿ ಇರ್ಲಿ ನೋಡಿ, ಡೋಂಟ್ ಪುಟ್ ಇನ್ ಪೆಸಿಮಿಸ್ಟಿಕ್ ಐಡಿಯಾಸ್ ಇನ್ ಟು ಮೀ. ಡೋಂಟ್ ಪುಟ್ ಇನ್ ಪೆಸಿಮಿಸ್ಟಿಕ್ ಐಡಿಯಾಸ್ ಕೊಟ್ಬಿಡಿ ನಮ್ಗೆ. ವಿ ವಿಲ್ ಫೈಟ್. ಆಯ್ತು. ಅದರಲ್ಲಿ 27 ಲಕ್ಷ ಸರಿದೆ ಅಂತಂದ್ರು. ಈಗ ಅವರಂದ್ರು 34 ಲಕ್ಷ ಏನೋ ಜಾಸ್ತಿ ಆಗಿದೆ ಅಂತ. ನಾವು ವಾಟ್ ಹ್ಯಾಪನ್ ಟು ದೋಸ್ 34 lakhs? ಹೌದು, ಏನಾಯ್ತು? ನೀವು ಕೋರ್ಟ್ ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಏನಂದ್ರು ಆಗ ವೆಸ್ಟ್ ಬೆಂಗಾಲ್ ಅಲ್ಲಿ, ಅಬ್ಕಿ ಬಾರ್ ವೋಟ್ ನೀ ಡಾಲೆ, ದೂಸರಿ ಅಗ್ಲಿ ಬಾರ್ ವೋಟ್ ಡಾಲ್ ದೋ ಅಂತ. ಅಲ್ಲ, ಇರ್ತಾರ್ರಿ ಅವರು. ಈ ದೇಶದಲ್ಲಿ ಯಾವ ನೋಡಿ, ಈ ದೇಶದಲ್ಲಿ ಯಾರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡ್ರೆ ಅವ್ರು ಯಾರು ಕೂಡ ಅಂತ ಗೊತ್ತಾಗತ್ತೆ. ಪ್ರಧಾನಿಗಳಿಗೆ ಯಾವ ಬಟ್ಟೆ ಹಾಕಿ ಡಿಸೈಡ್ ಮಾಡ್ತಾರಲ್ಲ, ಹಂಗೆ ಇವತ್ತಿನ ದೇಶದಲ್ಲಿ ಯಾವ ಪ್ರಶ್ನೆಯನ್ನು ಕೇಳ್ತಾನೆ ಆ ಪ್ರಶ್ನೆಯ ಮೂಲಕ ಅವನು ಯಾರು ಅಂತ ಗೊತ್ತಾಗತ್ತೆ, ಉತ್ತರ ಕೊಡೋ ಮೂಲಕ ಅವನ ಉತ್ತರ ಯಾರು ಅಂತ ಗೊತ್ತಾಗತ್ತೆ. ವಿ ಆರ್ ನಾಟ್ ಫೂಲ್ಸ್. ಈ ತರದ ಡ್ರಕೋನಿಯನ್ ಸರ್ವಾಧಿಕಾರ ನಡೆಸುವ ಪ್ರಯತ್ನ ಯಾಕೆ ನಡೀತಿದೆ ಈ ಭಾರತ ದೇಶದಲ್ಲಿ? The only thing which is the most beautiful thing about this country is its democracy. Alva. Chalo Election Commission with proof, with the people who are affected. ಅಷ್ಟರೊಳಗೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಆಗುತ್ತೆ. ಇದಾದ ನಂತರ ದೇಶಾದ್ಯಂತ ಹೇಗಾಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ. ರಾಜ್ಯಾದ್ಯಂತ ಕೂಡ ಆಗ್ತಾ ಹೋಗುತ್ತೆ. ಎಲ್ಲಾ ಕಡೆಯಿಂದ ಹೇಳ್ತಾ ಇದ್ದಾರೆ. There will be press meets across the state. We will not keep quiet. Thank you. Morning, everyone. Today, the Civil Society of Karnataka, with its point of view or their perception of what the Election Commission has done through SIR, we have submitted an FIR. An FIR by Civil Society of Karnataka, the Election Commission of India. We strongly protest the whole process because we knew when it was coming to Karnataka, we have seen what has happened in other states. We were prepared. We were prepared because the whole Election Commission, the process of SIR, in its beginning itself was leading to this chaos. The very way the Election Commissioner was elected with 2 ruling party members and 1 opposition party member, where there is no democracy. When the parliament passed a resolution that Election Commission is judicially, what is it? When the Election Commission was given judicial immunity, how in a democratic country, I understand a Supreme Court judge having judicial immunity because you can't put cases, but how can an independent organization called Election Commission can be granted judicial immunity? That means you have emboldened them to become and behave like dictators. And that's exactly what has happened.
And when it happened in Bengal, there more than crores were deleted and they were removed. And today, what are we seeing in Bengal? Out of the 65 lakh deleted, 27 lakh went to the court, only 30,000 has gone through. And now the 27 has gained momentum to become 34. It's going to run for years. And in a country, democratic country like this, India, a government was elected without the real voters voting. Now, we did not want here. Today, we see absent is a crime in this country. The whole process, the enumeration process is wrong. So, we Karnataka, we are not okay with the enumeration, the whole SIR process, because first 5.5 crore voters in 1 month, it is impossible. Nor the election commission has enough BLOs. So they took all government servants. They were not trained. Enumeration form, as they claim, was not given to everybody. And the whole process was going to a house. When you give an enumeration form, there you have to give form number 6 if there are new voters. Form number 7 for them if there is somebody dead. Form number 8 if somebody has shifted. No. They went just because somebody is absent, deleted. Somebody has shifted. Shifted and deleted is coming up to around 80 crores, 80 lakhs. And they can come back only through form number 6. This we are not ready to accept because we are not going to become a new voters. The voters who are absent and shifted are there and alive. And you have data. Why are you not saying you are absent, you are shifted, so you can come back with form number 8, just telling you why you were absent? Or showing your documents of your presence, or the shifted house, whether you have bought a new house or you have shifted house, as simple as that. Why is this not done? Why parallelly new voters given form number 6 has not been pulled in? What is others? What is the data? Why are you not announcing? What is discrepancies? So there is a lot of flaws in the whole thing, which the civil society is not accepting. And 2 crore voters to stand in queues, the citizens of this country standing in queues to become fresh citizens is laughable. So the civil society has decided that we will fight. They are going to pressurize the Karnataka government, which represents the citizens of Karnataka, to take it to the election commission and to the courts. We are assembling on September 1st and we are starting a jata called Election Commission Chalo with the people who are affected. This fight will continue to restore democracy, to stop this autocratic or dictatorial attitude of election commission. Thank you. Kumar, see, don't divert things. Anbu Kumar is just an officer. He will do what the government or whatever the SIR is saying. You are fighting, no, Anbu Kumar you can't fight. You have to fight the system. The process of SIR. You have to extend it for another 8 months. You have to go door to door. You have to give Form 8 for those people who are shifted. Give 3 visits to person so that you actually connect with the person who is absent because he is there. Enroll new voters to Form 6. That is how you have to do. That is what it was done in 2003. And your spelling mistakes are not done the people of this country. Because last SIR, you went and you filled the form. Your BLOs have made a mistake. Your BLOs today have not uploaded. Why should the people suffer for what you have not uploaded? Well, during the What? Why are you getting into the trap? Opportunity to come with Form 6? no, they will serve. Will they serve notice? Not for the absentees and the shifted. Absentees and shifted. Served is also ERO, everybody gets a supreme power. There is no guarantee he will come back into the vote. There will be nobody to question them. So you can't succumb to a system which is already wrong. Coming without announcing, coming not engaging the people, not telling the people what it is, coming without a proper scientific approach or trained. You can't put a country in chaos. 5.5 crore votes in 1 month. No, sir. Fight. The first one would be all district levels we will be talking. And on September 1st, all the voters, how many ever we can get, people who are affected, will go for election commission chalo. And later let us see what they react and how we will go. There are a lot of things to. You came from For your kind information, you guys are not informed the media. Civil society is fighting for the last 6 months. Because we are seeing what is happening in Bihar and Bengal. We did not want that to happen here. We did not want that to happen here.
But in spite of our efforts, when SIR, when the election commission, we went to them and approached, this is not the way you have to do it. We forced them to push by 15 days. We have been asking these questions. In spite of it, they are becoming like a dictatorship and announce this list, which is not done.